ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ನಾನು ಜಿಶಂತ್ರ ಬಲ್ವಂಟ್ಯಾರವ್ರಿಗೆ ಸ್ವಾಗತ. ಇದು ಒಂದು ಪಿಕ್ಕೆ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಇಲ್ಲಿ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಒಂದು ಬದಲಾವಣೆಗಳು, ದೊಡ್ಡ ಬದಲಾವಣೆ ಬರ್ಬೋದು ಅಂತ ನೋಡೋಣ. ಪಿಕ್ಕೆ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ನಮಸ್ಕಾರ ಎಲ್ರಿಗೂ ಕೂಡ. ಈ ಚಾನಲ್ಗೆ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು. ಮತ್ತು ಇಂದಿನ ಪಿಕ್ಕೆ ಕಾರ್ಡ್ ರೀಡಿಂಗ್ ಬಹಳ ವಿಶೇಷವಾಗಿರುವಂಥದ್ದು. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಒಂದು ದೊಡ್ಡ ಬದಲಾವಣೆಗಳು ಬರ್ಬೋದು ಅಂತ ನೋಡೋಣ. ಈ ತಿಂಗಳಲ್ಲಿ ನಿಮಗೆ ಯಾವ ಹೊಸ ಅವಕಾಶಗಳು ಬಾಗಿಲು ತೆರೆಯುತ್ತೆ, ಮತ್ತು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಗಮನ ಕೊಡಬೇಕಾಗತ್ತೆ, ಮತ್ತು ಈ ಕಾರ್ಡ್ಗಳು ಯಾವ ಒಂದು ರೀತಿಯ ಸೂಚಿಸುತ್ತೆ ಅಂತ ನೋಡೋಣ. ಮತ್ತು ಇಲ್ಲಿ ನಾನು 3 ಪಿಕ್ಕೆ ಕಾರ್ಡ್ಗಳನ್ನು ಇಡ್ತಾ ಇರುವಂಥದ್ದು. ಇಲ್ಲಿ 3 ಪಿಕ್ಕೆ ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ನಿಮಗೆ ಇದರಲ್ಲಿ ಯಾವ ಒಂದು ಕಾರ್ಡ್ ಆಗಿರ್ಬೋದು, ಕ್ರಿಸ್ಟಲ್ ಆಗಿರ್ಬೋದು, ನಿಮಗೆ ರೆಸನೆಂಟ್ ಆಗ್ತಾ ಇದೆ ಅದನ್ನು ನೀವು ತೊಗೊಳ್ಬೋದು. ನಿಮ್ಮ ಒಂದು ರೀತಿ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಖಂಡಿತವಾಗ್ಲೂ ಈ 3 ರೂಪಾಯಲ್ಲಿ ಕಣ್ಮುಚ್ಕೊಂಡು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ನಂಬರ್ 1 ಆಗಿರುತ್ತೆ, ಇದು ನಂಬರ್ 2 ಆಗಿರುತ್ತೆ, ಇದು ನಂಬರ್ 3 ಆಗಿರುತ್ತೆ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಸ್ಟಾರ್ಟ್ ಮಾಡೋಣ. ನಂಬರ್ 2, 3 ನೆಕ್ಸ್ಟ್ ನೋಡೋಣ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಫೈಲ್ ನಂಬರ್ 1, ನಿಮ್ಮ ಜೀವನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾವ ಒಂದು ಬದಲಾವಣೆ ಇದೆ, ಒಂದು ದೊಡ್ಡ ಮಟ್ಟಕ್ಕೆ ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ. ಕೋರ್ಟ್ ಕಚೇರಿ ವಿಚಾರವಾಗಿ ಏನೋ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಒಂದು ರೀತಿಯಲ್ಲಿ ಅವಕಾಶಗಳು ತುಂಬಾ ನಿಮಗೆ ಈ ಒಂದು ಮಂತಲ್ಲಿ ತುಂಬಾ ಅವಕಾಶಗಳು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಬಹಳ ದಿನಗಳಿಂದ ಕಾಯ್ತಾ ಇದ್ದೀರ, ಏನೋ ಒಂದು ವಿಶೇಷವಾಗಿ ನಿಧಾನವಾಗಿ ಆಗ್ತಾ ಇದೆ. ಅದನ್ನು ನೀವು ಕೆಲಸ ಆಗಿರ್ಬೋದು, ಹಣ ಆಗಿರ್ಬೋದು, ಪ್ರಯಾಣ ಆಗಿರ್ಬೋದು, ಸಂಬಂಧದ ವಿಚಾರ ಆಗಿರ್ಬೋದು, ಮತ್ತು ವೈಯಕ್ತಿಕವಾಗಿ ಯಾವುದೇ ಕ್ಷೇತ್ರದಲ್ಲಿರುವಂಥವ್ರಾಗಿರ್ಬೋದು, ಒಂದಿಷ್ಟು ನೀವು ಅಂದ್ಕೊಂಡೇ ಇರಲ್ಲ ಇಷ್ಟು ಬೇಗ ಆಗುತ್ತಾ ಅಂತ. ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆಯ ರೀತಿಯ ಅವಕಾಶಗಳು, ಆಗಲೇ ಹೇಳೋ ಇರೋ ರೀತಿಯಲ್ಲಿ ಒಳ್ಳೆಯ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಬಂದಿರುವಂಥದ್ದು. ನಿಮ್ಮ ಜೀವನಕ್ಕೆ ಒಂದಿಷ್ಟು ಪ್ರಯಾಣ ಈ ವಾರದಲ್ಲಿ ಈ ಮಂತಲ್ಲಿ ಒಂದಿಷ್ಟು ಪ್ರಯಾಣಗಳು ಆಗುವಂಥದ್ದು, ಮತ್ತು ಒಳ್ಳೆಯ ಒಂದು ಸ್ನೇಹಿತರು, ಹಳೆ ಚೈಲ್ಡ್ಹುಡ್ ಪಾರ್ಟ್ನರ್ ನಿಮಗೆ ಸಿಗುವಂಥದ್ದು, ಮತ್ತು ಯಾರು ಇಲ್ಲಿ ನಿಮಗೆ ಮನಸ್ತಾಪಗಳನ್ನ ಮಾಡ್ಕೊಂಡಿದ್ರು ಅವರು ಒಂದು ರೀತಿಯಲ್ಲಿ ನಿಮ್ಮ ಮಧ್ಯೆ ಇದ್ದಂಥ ಸ್ನೇಹ ಬಾಂಧವ್ಯ ಏನು ಮನಸ್ತಾಪಗಳಿತ್ತು ಅದು ಕೂಡ ದೂರ ಆಗುವಂಥದ್ದು, ಪ್ರಯಾಣ ಹೋಗುವಂಥದ್ದು, ಒಂದು ಗುಡ್ ನ್ಯೂಸನ್ನು ಕೇಳ್ತಾ ಇರುವಂಥದ್ದು, ಒಂದು ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಆಗುವಂಥದ್ದು, ಮತ್ತು ಒಂದು ರೀತಿಯಲ್ಲಿ ಒಂದಿಷ್ಟು ಕರ್ಮಫಲಗಳನ್ನು ಈ ಮಂತಲ್ಲಿ ಅನುಭವಿಸ್ತೀರಾ. ಕೆಲವರು ನಿಮ್ಮ ಶತ್ರುಗಳು ಯಾರಿದ್ದಾರೆ, ನಿಮಗೆ ಯಾರಿಲ್ಲಿ ಮೋಸ ಮಾಡಿದ್ದಾರೆ, ಖಂಡಿತವಾಗ್ಲೂ ಕೂಡ ಅವರಿಗೆ ಒಂದಿಷ್ಟು ಶತ್ರು ಬಾಧೆಗಳಿದೆ, ಖಂಡಿತವಾಗ್ಲೂ ಕೂಡ ಅದು ಕೂಡ ಒಂದು ರೀತಿಯಲ್ಲಿ ನಿವಾರಣೆ ಆಗುವಂಥದ್ದು, ಅವರಿಗೆ ಒಂದಿಷ್ಟು ಕರ್ಮಫಲಗಳು ಅವ್ರಿಗೆ ಸಿಗ್ತಾ ಹೋಗುವಂಥದ್ದು. ಮತ್ತು ಈ ಕಾರ್ಡ್ ವಿಶೇಷವಾಗಿ ಏನು ಹೇಳ್ತಿದೆ ಅಂತ ಅಂದರೆ, ತುಂಬ ಭಯದಲ್ಲಿ ಇರ್ಬೋದು ನೀವು, ತುಂಬ ಭಯದಲ್ಲಿ ಒಂದು ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೋದು, ಭಯ ಇರ್ಬೋದು, ಆತಂಕ ಇರ್ಬೋದು. ಹಂಗಾಗಿ ನಿಮಗೆ ಒಂದು ರೀತಿಯಲ್ಲಿ ಹಿಂದಕ್ಕೆ ಹೋಗಬೇಡಿ, ಹಿಂದಕ್ಕೆ ಸರಿಬೋದು. ನೀವು ಬಂದಿರುವಂಥ ಅವಕಾಶಗಳು, ಹೊಸ ಅವಕಾಶಗಳು ಏನು ಬರುತ್ತೆ ದಯವಿಟ್ಟು ಅದನ್ನು ಮುಂದೆ ಹಾಕಬೇಡಿ. ಆ ಭಯದಿಂದ ಅದು ಒಂದು ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಕುತ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಮುಂದುವರೆದ್ರೆ ಖಂಡಿತವಾಗ್ಲೂ ಬಂದಿರುವಂಥ ಹೊಸ ಅವಕಾಶಗಳೇನಿದೆ ಅದು ಖಂಡಿತವಾಗ್ಲೂ ಕೂಡ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಹಳೆ ಅಭ್ಯಾಸಗಳನ್ನ ದಯವಿಟ್ಟು ಬಿಟ್ಬಿಡಿ. ಹಳೇದು ಏನು ನಡೀತಾ ಇತ್ತು ಅದನ್ನು ಬಿಟ್ಟು ಒಂದು ಹೊಸ ಅವಕಾಶಗಳ ಕಡೆ ಹೆಚ್ಚು ಫೋಕಸನ್ನು ಮಾಡಿ ಅಂತ ಹೇಳ್ತಾ, ಈ ಒಂದು ಸ್ಟ್ರಾಂಗೆಸ್ಟ್ ಆಗಿರುವಂಥ ಮೆಸೇಜನ್ನು ನಿಮಗೆ ಸಿಕ್ಕಿದೆ ಅಂತ ಹೇಳ್ತಾ ಫೈಲ್ ನಂಬರ್ 2ಗೆ ಹೋಗೋಣ. ಫೈಲ್ ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ ಏನು ಬರ್ತಾ ಇದೆ ಫೈಲ್ ನಂಬರ್ 2 ಅಲ್ಲಿ ಅಂತ ನೋಡಿ.
ಅಂದ್ಬಿಟ್ಟು ಯಾರು ತೊಗೊಂಡಿದ್ರಿ. ಹೊಸದಾಗಿ ಗಾಡಿ ಬರುವಂಥ ಸಾಧ್ಯತೆಗಳು, ನಿಮ್ಮ ಕಂಟ್ರೋಲಲ್ಲಿ ನೀವಿರುವಂಥದ್ದು, ಒಂದು ವಿಶೇಷವಾಗಿರುವಂಥದ್ದು, ಮತ್ತು ಒಂದು ರೀತಿಯಲ್ಲಿ ತುಂಬ ಚಾಲೆಂಜಸ್ಗಳು ಕೂಡ ಇರ್ಬೋದು. ಪ್ರೀತಿ ವಿಚಾರದಲ್ಲಿ ತುಂಬಾ ಒಂದು ಪಾರ್ಟ್ನರ್ಶಿಪ್ ಒಂದು ವೆರಿ ಪಾಸಿಟಿವ್ ಎನರ್ಜಿಲಿ ಇರುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ಒಂದಿಷ್ಟು ಗೊಂದಲಗಳು ಕಾಣಿಸ್ತಾ ಇರ್ಬೋದು, ಕನ್ಫ್ಯೂಷನ್ಸ್ ಇರ್ಬೋದು, ಕೆರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ಒಂದಿಷ್ಟು ಗೊಂದಲಗಳು ತುಂಬಾ ಇರ್ಬೋದು ನಿಮಗೆ. ಮತ್ತು ಈ ಕಾರ್ಡಲ್ಲಿ ಒಂದು ರೀತಿಯಲ್ಲಿ ತುಂಬ ಕ್ರಮೇಣ ಸ್ಪಷ್ಟತೆ ಬರುವಂಥ ಚಾನ್ಸಸ್ಗಳು ಕೂಡ ಇದೆ. ಮತ್ತು ಕೆಲಸ, ಕುಟುಂಬ ಅಥವಾ ಸಂಬಂಧಗಳ ಬಗ್ಗೆ ಹೊಸ ದೃಷ್ಟಿಕೋನ ಸಿಗುವಂಥ ಚಾನ್ಸಸ್ಗಳು ಕೂಡ ಇದೆ. ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂತ ಅಂದರೆ ಬ್ಯಾಲೆನ್ಸಿಂಗ್ ಆಗಿರ್ಬೋದು, ಒಂದು ಸಮತೋಲನ ಆಗಿರ್ಬೋದು, ಮತ್ತು ಸೂಚಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಆ ಥರದಲ್ಲಿ ಏನೇ ಒಂದು ದೊಡ್ಡ ಮಟ್ಟಿಗೆ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಏನೋ ಒಂದು ವಿಚಾರ ಆಗಿರ್ಬೋದು, ಏನೋ ಒಂದು ಮಾಡ್ತೀನಿ, ಏನೋ ಒಂದು ಕೆಲಸ ಆಗಿರ್ಬೋದು, ಏನೋ ಮಾಹಿತಿನ ತಿಳ್ಕೊಂಡು ದಯವಿಟ್ಟು ಹೆಜ್ಜೆ ಇಡೋದ್ರಿಂದ ಒಂದು ಒಳ್ಳೆ ಉತ್ತಮ ಪ್ರತಿಫಲಗಳು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ತುಂಬ ಆ ಥರ ಬೇಡ, ಏನೇ ಒಂದು ಡಿಸೈಡ್ ಮಾಡಬೇಕಾದ್ರೂ ತುಂಬ ಆ ಥರದ ಅಲ್ಲಿ ಏನೋ ಸಮಸ್ಯೆಗಳನ್ನ ಮಾಡ್ಕೊಳ್ಬೇಡಿ ಅಂತ ಬಂದಿರುವಂಥದ್ದು. ಮತ್ತು ಯಾರಿಗೋಸ್ಕರನೂ ನೀವು ನಿಮ್ಮ ಜೀವನದಲ್ಲಿ ಬಂದಿರುವಂಥ ಒಂದಿಷ್ಟು ವ್ಯಕ್ತಿಗಳಾಗಿರ್ಬೋದು, ಒಂದಿಷ್ಟು ನಿಮಗೆ ಬಂದಿರುವಂಥ ಒಂದಿಷ್ಟು ಚಾಲೆಂಜಸ್ನ ಆಗಿರ್ಬೋದು, ಸದ್ಯಕ್ಕೆ ನಿಮಗೆ ತಾಳ್ಮೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನಿಮ್ಮ ಶಕ್ತಿ ಏನಿದೆ ಅದು ಒಂದು ತುಂಬ ಪವರ್ಫುಲ್ ಆಗಿರುವಂಥದ್ದು. ಹಾಗಾಗಿ ನಿಮ್ಮ ಸಮಯ ಆಗಿರ್ಬೋದು, ನಿಮ್ಮ ಶಕ್ತಿ ಆಗಿರ್ಬೋದು, ನಿಮಗೆ ಮುಖ್ಯವಾದ ವಿಷಯಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸೋದ್ರಿಂದ ನಿಮ್ಗೆ ಏನು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಅದ್ರ ಕಡೆ ಹೆಚ್ಚು ಗಮನ ಕೊಡೋದ್ರಿಂದ ಖಂಡಿತವಾಗ್ಲೂ ಈ ಒಂದು ಚಾಲೆಂಜಸ್ಸಿಂದ, ಈ ಸಮಸ್ಯೆಗಳಿಂದ, ಮನಸ್ತಾಪಗಳಿಂದ, ಪ್ರೀತಿ ವಿಚಾರವಾಗಿ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ಸ್ಟ್ರಾಂಗ್ ಆಗಿ ನಿಲ್ತೀರಾ ಅಂತ ಬಂದಿರುವಂಥದ್ದು. ನಿಮ್ಮ ಒಂದಿಷ್ಟು ಗಾಡಿ ತಗೊಳ್ಳುವಂಥ ನಿರ್ಧಾರಗಳು ಏನಿದೆ ಅದು ಏನೋ ಒಂದು ಹೊಸದಾಗಿ ಗಾಡಿ ಬರುವಂಥ ಸಾಧ್ಯತೆಗಳು ಕೂಡ ಇರ್ಬೋದು. ಮತ್ತು ಕೆಲವೊಂದು ವಿಚಾರಗಳಲ್ಲಿ ಒಂದಿಷ್ಟು ಪಾಸಿಟಿವ್ ಆಗಿ ನೀವು ಇರ್ತೀರ. ಒಂದಿಷ್ಟು ಈಗೋ ಇದೆ, ಆ ಈಗೋನ ಒಂದು ಸ್ವಲ್ಪ ಸೈಡಿಗೆ ಇಟ್ಟು ನಿಮ್ಮ ಜೀವನದಲ್ಲಿ ಒಂದು ಪ್ರೊಟೆಕ್ಟಿವ್ ಆಗಿ ಏನಿದೆ ಅದ್ರ ಕಡೆ ಹೆಚ್ಚು ಫೋಕಸನ್ನು ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ನಂಬರ್ ಸಿ ಯಾರು ಚೂಸ್ ಮಾಡ್ಕೊಂಡಿದ್ರಿ ಅದನ್ನು ಸ್ಟಾರ್ಟ್ ಮಾಡೋಣ. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಕೊನೆಯದಾಗಿ ನಂಬರ್ ಸಿ, ಈ ತಿಂಗಳಲ್ಲಿ ಫಸ್ಟ್ ಕಾರ್ಡ್ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ತುಂಬ ಲಕ್ಸುರಿಯಾಗಿ ಇರ್ತೀರಾ, ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗುವಂಥದ್ದು, ತುಂಬಾ ಯಶಸ್ಸು ನಿಮಗೆ ಸಿಗ್ತಾ ಇರುವಂಥದ್ದು, ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥದ್ದು, ಮತ್ತು ಫೈನಾನ್ಷಿಯಲಿ ತುಂಬ ಗ್ರೋತ್ ಕಾಣ್ತಾ ಇದ್ದೀರ, ತುಂಬ ಬುದ್ಧಿವಂತರಿರ್ಬೋದು, ತುಂಬ ಒಳ್ಳೆ ವ್ಯಕ್ತಿಗಳಾಗಿರ್ಬೋದು, ನೀವು ತುಂಬಾ ಕಾರ್ಡ್ಸ್ ಬಂದಿದೆ. ಮತ್ತು ಒಂದು ರೀತಿಯಲ್ಲಿ ಪಾರ್ಟ್ನರಲ್ಲಿ ಏನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ಎಲ್ಲೋ ಪ್ರಯಾಣಗಳು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಳೆ ವ್ಯಕ್ತಿ ಯಾರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಮತ್ತು ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಅವರು ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಒಂದು ರೀತಿಯಲ್ಲಿ ಮೀಟ್ ಮಾಡುವಂಥದ್ದು, ಏನೋ ಒಂದು ರೀಬರ್ತ್ ಎನರ್ಜಿನ ಹೇಳ್ತಾ ಇದೆ. ಎಲ್ಲ ಸಾವು ನೋವುಗಳನ್ನು ಈ ಮಂತಲ್ಲಿ ಕೇಳುವಂಥದ್ದು, ಒಂದಿಷ್ಟು ಮನೆಯಲ್ಲಿ ಒಂದಿಷ್ಟು ಏನೋ ಒಂದು ಹೆಲ್ತ್ಗೆ ಸಂಬಂಧಪಟ್ಟಿರೋದು ಏನಾದರೂ ಚಿಕ್ಕ ಪುಟ್ಟದ ಸಮಸ್ಯೆಗಳಾಗಿರ್ಬೋದು, ಒಂದು ಡೆವಲ್ ಎನರ್ಜಿನ ಹೇಳ್ತಾ ಇದೆ. ಮತ್ತು ಒಂದಿಷ್ಟು ನೆಗೆಟಿವಿಟಿ ಕೂಡ ಆಗಿರ್ಬೋದು, ಒಂದಿಷ್ಟು ಡಿಸ್ಟೆನ್ಸ್ ಆಗಿರ್ಬೋದು, ಮೆಂಟಲಿ ಸ್ಟ್ರೆಸ್ ಆಗಿರ್ಬೋದು, ತುಂಬ ಒತ್ತಡಗಳಾಗಿರ್ಬೋದು. ಈ ರೀತಿ ಈ ಮಂತ್ ಒಂದು ಸ್ವಲ್ಪ ಪಾಸಿಟಿವ್ ಪ್ಲಸ್ ನೆಗೆಟಿವ್ ಎರಡೂ ಕೂಡ ಇರುತ್ತೆ. ಮತ್ತು ಈ ತಿಂಗಳಲ್ಲಿ ಒಂದಿಷ್ಟು ಒಳ್ಳೆ ಬೆಳವಣಿಗೆಗಳು ನಿಮಗೆ ಕಾಣಿಸ್ತಾ ಇರುವಂಥದ್ದು, ಕೆಲವರಿಗೆ ಇಲ್ಲಿ ನಿಮ್ಮನ್ನು ನೋಡಿ ಹೊಟ್ಟೆ ಉರಿಯುವಷ್ಟು ಒಂದು ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು, ಹೊಸ ದಿಕ್ಕಿನಲ್ಲಿ ಒಂದು ಹೊಸ ಶಕ್ತಿ, ಒಂದು ಮಿರಾಕಲ್ ಆಗುವಂಥದ್ದು ಆಗಿರ್ಬೋದು. ಮತ್ತು ನಿಮ್ಮ ಜೀವನದಲ್ಲಿ ಕೆಲವೊಂದು ಸಣ್ಣ ಬದಲಾವಣೆಗಳು ಮುಂದೆ ಒಂದು ದೊಡ್ಡ ಪರಿಣಾಮಗಳನ್ನ ನಿಮಗೆ ಕೊಡುವಂಥದ್ದು, ಹೊಸ ಜನರನ್ನು ಭೇಟಿ ಮಾಡಿಸುವಂಥದ್ದು, ಹೊಸದಾಗಿ ಏನೋ ಪ್ರಯತ್ನ ಪಡುವಂಥದ್ದು, ಹೊಸದಾಗಿ ಏನಾದರೂ ಕಲಿಯುವಂಥದ್ದು, ಅಥವಾ ಹೊಸ ಅವಕಾಶಗಳು ನಿಮಗೆ
ಸಿಗುವಂಥದ್ದು. ನಿಮಗೆ ಒಂದಿಷ್ಟು ಈ ಮಂತಲ್ಲಿ ಆತ್ಮವಿಶ್ವಾಸ ತುಂಬಾ ಸ್ಟ್ರಾಂಗ್ ಆಗಿ ಆಗುತ್ತೆ. ಮತ್ತು ಈ ಕಾರ್ಡು ತುಂಬಾ ಹೇಳ್ತಾ ಇರುವಂಥದ್ದು ಆತ್ಮಪ್ರಜ್ಞೆ ಮತ್ತು ನಿಮ್ಮನ್ನು ನೀವು ಗೌರವಿಸುವಂಥದ್ದು. ಮತ್ತು ಯಾವುದೇ ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ವಾಸ್ತವಿಕತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಮೌಲ್ಯಗಳನ್ನು ನೀವು ಗಮನಿಸಬೇಕಾಗಿರುವಂಥದ್ದು. ನಿಮ್ಮ ಬೆಳವಣಿಗೆಗಾಗಿ ಸಹಾಯ ಮಾಡುವಂಥ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ಮತ್ತು ನೀವು ಇಲ್ಲಿ ಹೇಳಬೇಕು ಅಂತಂದರೆ ಒಂದು ರೀತಿಯಲ್ಲಿ ಪಾಸಿಟಿವ್ ಇರುತ್ತೆ, ಬಟ್ ಒಂದಿಷ್ಟು ನೆಗೆಟಿವಿಟಿ ಸಮಸ್ಯೆಯಿಂದ ನೀವು ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಕೆಲವರಿಗೆ ಇಲ್ಲಿ ಮದುವೆ ವಿಚಾರವಾಗಿ ನೆಗೆಟಿವಿಟಿ ಆಗಿದೆ, ಒಂದು ಜಾಬು ಮನೆ ವಿಚಾರವಾಗಿ ನೆಗೆಟಿವಿಟಿ ಆಗಿದೆ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನ ಮಾಡ್ತಾ ಇರ್ಬೋದು, ಫೈನಾನ್ಷಿಯಲಿ ಕೂಡ ಅಪ್ಸೆಟ್ ಆಗಿರ್ಬೋದು. ದಯವಿಟ್ಟು ಆಗಿರುವಂಥ ಏನು ಸಮಸ್ಯೆ ಇದನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ನಂಬರ್ 3ನ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತು ಕೊನೆ ಸಂದೇಶ ಏನಂತ ಅಂದರೆ ಇದರಲ್ಲಿ ನಿಮಗೆ ಯಾವುದು ರೆಸನೇಟ್ ಆಯಿತು, ಹೊಸದಾಗಿ ಯೋಚನೆಗಳನ್ನು ಬರ್ತಾ ಇದೆ, ಅದೆಲ್ಲನೂ ಕೂಡ ನಾನು ಮತ್ತೆ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ನಿಮಗೆ ಇದರಲ್ಲಿ ABC ಯಾವುದು ನಿಮಗೆ ಹೊಂದ್ಕೊಂಡಿದೆ ಅದನ್ನು ನೀವು ದಯವಿಟ್ಟು ABC ಅಂತ ಹೇಳಿ, ನಿಮಗೆ ಯಾವುದು ಸಿಕ್ಕಿದೆ ಅಂತ ಹೇಳಿ ಒಂದು ಕಮೆಂಟಲ್ಲಿ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ಇದೇ ರೀತಿ ಪಿಕ್ಕಿ ಕಾರ್ಡ್ ರೀಡಿಂಗ್ ಮಾಡಬೇಕು ಅಂತ ಮಾಡಿ ಅಂತ ಅಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.